ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದಂದು ಕನ್ನಡಿಗರ ಆರ್ಭಟಕ್ಕೆ ಧೂಳಿಪಟವಾದ ಲಂಕಾ ಪಡೆ. ಹೌದು ಸ್ನೇಹಿತರೆ, ದೇವದತ್ ಪಡಿಕ್ಕಲ್ ಹಾಗೂ ಕೆಎಲ್ ರಾಹುಲ್ ಅವರ ಆರ್ಭಟ ಕಂಡು ದಿಗ್ಬೆರಗಾದ ಲಂಕಾ ಪಡೆ ಅಂತಾನೆ ಹೇಳಬಹುದು. ದೇವದತ್ ಪಡಿಕ್ಕಲ್ ಅವರು ಈ ಪಂದ್ಯದಲ್ಲಿ ಈ ಟೆಸ್ಟ್ ಮೊದಲ ಅವರ ಡೆಬ್ಯೂಟ್ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ತೋರೋದ್ರ ಮೂಲಕ ಹೊಸ ದಾಖಲೆಗಳನ್ನೇ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ನಿರ್ಮಿಸಿರುವ ಆ ದಾಖಲೆಗಳು ಏನನ್ನುವುದನ್ನು ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ಪಡಿಕ್ಕಲ್ ಅವರ ಆರ್ಭಟಕ್ಕೆ ಗಾಲಿಯಲ್ಲಿ ನಿರ್ಮಾಣಗೊಂಡವು ಹಲವು ದಾಖಲೆಗಳು. ಅವರು ನಿರ್ಮಿಸಿರುವಂತಹ ಹಲವು ದಾಖಲೆಗಳು ಏನನ್ನುವುದನ್ನು ನೋಡ್ಕೊಂಬರೋಣ. ಮೊದಲಿಗೆ ಬಂದ್ಬಿಟ್ಟು ಟೀಮ್ ಇಂಡಿಯಾವು ಟಾಸ್ ಗೆಲ್ಲುವುದರ ಮೂಲಕ ಮೊದಲ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಗಾಲಿ ಮೈದಾನದಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟರ್ಸ್ಗಳು ಮೊದಲ ದಿನವೇ ಉತ್ತಮ ಹಿಡಿತವನ್ನು ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆರಂಭದಲ್ಲಿ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಅವರು 32 ರನ್ ಗಳಿಸಿ ಉತ್ತಮ ಆರಂಭ ನೀಡಿದರು. ಆದರೆ ನಂತರ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಿ ವಿಕೆಟ್ ಕಳೆದುಕೊಂಡರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದಾದ ನಂತರ ಜೊತೆಯಾದಂತಹ ಕನ್ನಡಿಗರು ಕೆಎಲ್ ರಾಹುಲ್ ಹಾಗೂ ದೇವದತ್ ಪಡಿಕ್ಕಲ್ ಅವರು ಭಾರತದ ಇನ್ನಿಂಗ್ಸ್ ಅನ್ನು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 150 ರನ್ಗಳ ಪಾರ್ಟ್ನರ್ಶಿಪ್ ಜೊತೆ ಆಟ ಆಡೋದ್ರ ಮೂಲಕ ಈ ಇನ್ನಿಂಗ್ಸ್ ಅನ್ನು ಮುಂದೊಯ್ದಾರೆ ಅಂತಾನೆ ಹೇಳ್ಬೋದು. ಕೆಎಲ್ ರಾಹುಲ್ ಅವರು 77 ರನ್ ಗಳಿಸಿದಾಗ ರಿಟೈರ್ಡ್ ಆಗಿದ್ದು ಭಾರತಕ್ಕೆ ಸ್ವಲ್ಪ ಆತಂಕ ತಂದಿತ್ತು. ನಂತರ ಜೊತೆ ಆಟವಾಡಿದಂತ ನಂತರ ಕ್ರೀಸ್ಗೆ ಬಂದಂತ ಶುಭ್ಮನ್ ಗಿಲ್ ಹಾಗೂ ಪಡಿಕ್ಕಲ್ ಅವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ತೋರೋದ್ರ ಮೂಲಕ ದೇವದತ್ ಪಡಿಕ್ಕಲ್ ಅವರು 134 ಎಸೆತಗಳಲ್ಲಿ 100 ತಮ್ಮ ಡೆಬಿಟ್ 100 ಅನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಮಳೆಯಿಂದ ಅಡ್ಡಿಯಾದ ಕಾರಣ ಮೊದಲ ದಿನದ ಆಟವು 73 ಓವರ್ಗಳಿಗೆ ಮುಕ್ತಾಯಗೊಂಡಿತ್ತು. ಹೀಗಾಗಿ ಮೊದಲ ದಿನವೇ ಟೀಮ್ ಇಂಡಿಯಾ ಬಲಿಷ್ಠ ಸ್ಥಿತಿಯಲ್ಲಿ ಎರಡನೇ ದಿನದ ಪಡಿಕ್ಕಲ್ ಮತ್ತು ತಮ್ಮ ಸ್ಕೋರ್ ಅನ್ನು ಇನ್ನಷ್ಟು ದೊಡ್ಡದಾಗಿಸುತ್ತಾರೆ, ಪಂತ್ ಹಾಗೂ ಕೂಡ ಸೆಂಚುರಿ ಹೊಡೆಯುತ್ತಾರೆ ಎಂಬುದನ್ನು ಕಾತುರದಿಂದ ಕಾಯೋಣ. ಇನ್ನು ದೇವದತ್ ಪಡಿಕ್ಕಲ್ ಅವರು ಗಾಲಿಯಲ್ಲಿ ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ದಿನ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಂತ ಪಡಿಕ್ಕಲ್ ಅದ್ಭುತವಾಗಿ ಆಡಿದರು. ಕೇವಲ 134 ಎಸೆತಗಳಲ್ಲಿ ತಮ್ಮ ಮೊದಲ ಟೆಸ್ಟ್ ಸೆಂಚುರಿ ಪೂರ್ಣಗೊಳಿಸುವುದರ ಮೂಲಕ ಅವರ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಮತ್ತು 1 ಸಿಕ್ಸರ್ ಸಹ ಕೂಡಿತ್ತು. ದಿನದ ಆಟ ಮುಗಿಸಿದ ಪಡಿಕ್ಕಲ್ ಅವರು 131 ರನ್ಗಳಿಗೆ ಅಜೇಯರಾಗಿ ಅವರು ಈ ಶತಕದ ನೆರವಿನಿಂದ ಭಾರತದ ಮೊದಲ ದಿನವೇ 288 ರನ್ 2 ವಿಕೆಟ್ ಕಳೆದುಕೊಂಡು ಬಲಿಷ್ಠ ಸ್ಥಿತಿಯಲ್ಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ದೇವದತ್ ಪಡಿಕ್ಕಲ್ ಅವರು ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಎಂಬುದನ್ನು ನೋಡ್ಕೊಂಡ್ಬರೋದಾದರೆ, ಅವರು ಮೊದಲ ಟೆಸ್ಟ್ ಸೆಂಚುರಿ 134 ಎಸೆತಗಳಲ್ಲಿ ಶತಕ ಪೂರೈಸಿ ದಿನದ ಅಂತ್ಯಕ್ಕೆ 131 ರನ್ 178 ಬಾಲ್ಗಳಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ವಾತಂತ್ರ್ಯ ದಿನದಂದು ಟೆಸ್ಟ್ ಸೆಂಚುರಿ ಬಾರಿಸಿದ ಮೊದಲ ಭಾರತೀಯ, ಆಗಸ್ಟ್ 15, 2026 ಶ್ರೀಲಂಕಾ ವಿರುದ್ಧ ಶತಕವನ್ನು ಬಾರಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. 21ನೇ ಶತಮಾನದಲ್ಲಿ ನಂಬರ್ 3 ಸ್ಲಾಟ್ನಲ್ಲಿ ಸೆಂಚುರಿ ಬಾರಿಸಿದ ಎರಡನೇ ಭಾರತೀಯ ಎಡಗೈ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾದರು ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ಸೌರವ್ ಗಂಗೂಲಿ ಅವರು 2002ರಲ್ಲಿ 136 ರನ್ ಬಾರಿಸುವುದರ ಮೂಲಕ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಈ ದಾಖಲೆಯನ್ನು ನಿರ್ಮಿಸಿದರು. ಒಟ್ಟಾರೆ ಆಗಿ ಹೇಳುವುದಾದರೆ ನಂಬರ್ 3 ಸ್ಲಾಟ್ನಲ್ಲಿ ಸೆಂಚುರಿ ಬಾರಿಸಿದ ಭಾರತದ 6ನೇ ಎಡಗೈ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾದರಂತಾನೆ ಹೇಳ್ಬೋದು ದೇವದತ್ ಪಡಿಕ್ಕಲ್ ಅವರು. ಕೆಎಲ್ ರಾಹುಲ್ ಅವರ ಜೊತೆ ಗೂಡಿ 150 ರನ್ಗಳನ್ನು ಕಲೆ ಹಾಕೋದ್ರ ಮೂಲಕ ಭಾರತಕ್ಕೆ ಭದ್ರವಾದ ಈ ಫೌಂಡೇಶನ್ ಅನ್ನು ಹಾಕಿಕೊಟ್ಟಾರಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಶತಕದ ಅವರು ಮೇಡ್ ಇನ್ ಇಂಟರ್ನ್ಯಾಷನಲ್ 100 ಕೂಡ ಹೌದು ಸ್ನೇಹಿತರೆ. ಟೆಸ್ಟ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅವರ ಮೊದಲ ಸೆಂಚುರಿ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ನಂಬರ್ 3 ಪೊಸಿಷನ್ ಅಲ್ಲಿ ಮೊದಲ ಟೆಸ್ಟ್ ಸೆಂಚುರಿ ದೇವದತ್ ಪಡಿಕ್ಕಲ್ ಅವರು ಒಂದೇ ಇನ್ನಿಂಗ್ಸ್ನಲ್ಲಿ ಇಂತಹ ಹಲವು ಇತಿಹಾಸಗಳನ್ನು ನಿರ್ಮಿಸಿ ಅವರು ಹಲವು ಪುಟಗಳು ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆ ಏನು ಅನ್ನಿಸ್ತದೆ ಸ್ನೇಹಿತರೆ? ದೇವದತ್ ಪಡಿಕ್ಕಲ್ ಅವರು 200 ರನ್ ಹೊಡೆಯುತ್ತಾರೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ.